ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಸಿದ್ಧತೆ ನಡೆಸಿದೆ. ಜನವರಿ 10ರಂದು ಕೆಪಿಸಿಸಿ ಕಚೇರಿಯಲ್ಲಿ ಸಿಎಂ ಡಿಸಿಎಂ ನೇತೃತ್ವದಲ್ಲಿ ಸಭೆ ನಡೆಯಲಿದೆ. ಸಂಸದರು, ಸಚಿವರು, ಜಿಲ್ಲಾ ವೀಕ್ಷಕರು, ಶಾಸಕರು, ಪರಿಷತ್ ಸದಸ್ಯರು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಲೋಕಸಭಾ ಚುನಾವಣೆಗೆ ಸಿದ್ಧತೆ ಮತ್ತು ಅಭ್ಯರ್ಥಿಗಳ ಆಯ್ಕೆ ಸಂಬಂಧ ಸಭೆಯಲ್ಲಿ ಚರ್ಚೆ ನಡೆಸಲಾಗುತ್ತೆ. ಶಾಸಕ ಯತ್ನಾಳ್ ಬಿಟ್ಟು ಬಿಜೆಪಿಯಲ್ಲಿ ಯಾರೂ ಅಸಮಾಧಾನಿತರು ಇಲ್ಲ ಅಂತ ವಿಜಯೇಂದ್ರ ಹೇಳಿದ್ದಾರೆ. ಯತ್ನಾಳ್ ವಿರುದ್ಧ ಕ್ರಮ ಆಗಬೇಕು ಅನ್ನೋ ಅಭಿಪ್ರಾಯ ವ್ಯಕ್ತವಾಗಿದ್ದು ನಿಜ. ಯಾವುದೇ ನಾಯಕನ ವಿರುದ್ಧ ಕ್ರಮ ಆಗಬೇಕೆಂದು ನಾನು ಹೇಳೋದಿಲ್ಲ. ಯತ್ನಾಳ್ಗೆ ಸಮಸ್ಯೆ ಇದ್ರೆ ಕರೆದು ಮಾತನಾಡಿ ಎಂದು ವರಿಷ್ಠರಿಗೆ ಮನವಿ ಮಾಡಿದ್ದೇನೆ ಅಂತ ಅಂದರು. ಕಾಂಗ್ರೆಸ್ನವರಿಗೆ ಹಿಂದೂ ಮುಸಲ್ಮಾನರು ದೂರ ಇರಬೇಕು ಅಂತ ಈಶ್ವರಪ್ಪ ಆರೋಪಿಸಿದ್ದಾರೆ. ದಲಿತರು ಮತ್ತು ಹಿಂದುಳಿದವರು ಕಾಂಗ್ರೆಸ್ ಕೈಬಿಟ್ಟಿದ್ದಾರೆ. ಹಾಗಾಗಿ ದಲಿತರು ಹಿಂದುಳಿದವರ ಸಪೋರ್ಟ್ ತಗೊಂಡು ಮೋದಿ ಪ್ರಧಾನಿಯಾದರು. ಮುಸ್ಲಿಮರ ಮತ್ತು ಹಿಂದೂಗಳ ಒಂದಾಗಬಾರದು ಅನ್ನೋದು ಇವರ ರಾಜಕಾರಣ ಅಂತ ಹೇಳಿದ್ದಾರೆ. ಅಲ್ಪಸಂಖ್ಯಾತರ ಕ್ರಿಯಾ ಯೋಜನೆಯ ಸಿದ್ಧತೆಯ ಬಗ್ಗೆ ಮಾಜಿ ಸಚಿವ ಈಶ್ವರಪ್ಪ ಕಿಡಿಕಾರಿದ್ದಾರೆ. ಸಿದ್ದರಾಮಯ್ಯ 1,000 ಕೋಟಿಯಷ್ಟು ಅಲ್ಪಸಂಖ್ಯಾತರಿಗೆ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ರು. ಆದರೆ ದಲಿತರಿಗೆ ಹಿಂದುಳಿದವರಿಗೆ 1,000 ಕೋಟಿ ಕೊಟ್ಟಿದ್ದಾರಾ? ಸಿದ್ದರಾಮಯ್ಯ ಅವರದ್ದು ನಾಟಕೀಯ ಅಂದ್ರೆ ನಾಟಕೀಯ ಅಂತ ಕಿಡಿಕಾರಿದ್ರು. ಜನವರಿ 22ರಂದು ರಾಮಮಂದಿರ ಉದ್ಘಾಟನೆ ಹಿನ್ನೆಲೆ ಕೊಪ್ಪಳ ನಗರದಲ್ಲಿ ಮಂತ್ರಾಕ್ಷತೆ ವಿತರಿಸಲಾಗಿದೆ. ಹಿಂದೂ ಪರ ಕಾರ್ಯಕರ್ತರು ಮನೆ ಬಾಗಿಲಿಗೆ ತೆರಳಿ ಮಂತ್ರಾಕ್ಷತೆ ವಿತರಣೆ ಮಾಡಿದರು. ವಿತರಣೆಗೆ ಮೊದಲು ಆಂಜನೇಯ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಲಾಯಿತು. ಮಂತ್ರಾಕ್ಷತೆ ಜೊತೆಗೆ ರಾಮ ಮಂದಿರದ ಫೋಟೋ ಸಹ ಕೊಡಲಾಯಿತು. ಅಯೋಧ್ಯೆಯ ರಾಮ ಮಂದಿರ 500 ವರ್ಷಗಳ ಕನಸು ಅಂತ ಮಾಜಿ ಸಚಿವ ಸಿಟಿ ರವಿ ಹೇಳಿದ್ದಾರೆ. ರಾಮ ಒಬ್ಬರಿಗೆ ಸೇರಿದವರಲ್ಲ. ಕಾಂಗ್ರೆಸ್ನವರು ರಾಮನನ್ನ ಏಕೆ ವಿರೋಧಿಸುತ್ತಾರೆ ಗೊತ್ತಿಲ್ಲ. ನಿನ್ನೆ ಪ್ರಧಾನಿಯವರು ಹೋಗುವ ದಾರಿಯಲ್ಲಿ ಅರ್ಜಿದಾರ್ ಇಕ್ಬಾಲ್ ಅನ್ಸಾರಿ ಪುಷ್ಪವೃಷ್ಟಿ ಮಾಡಿದ್ದಾರೆ. ಇದು ಬದಲಾದ ಭಾರತದ ಸಂಕೇತ ಅಂತ ಹೇಳಿದರು. ರಾಮ ಮಂದಿರ ನಿರ್ಮಾಣದಿಂದ ಮೃತರ ಆತ್ಮಕ್ಕೆ ಶಾಂತಿ ಸಿಗ್ತಿದೆ ಅಂತ ಮಾಜಿ ಸಚಿವ ಕೆಸಿ ಈಶ್ವರಪ್ಪ ಹೇಳಿದ್ದಾರೆ. 500 ವರ್ಷದ ಹಿಂದೆ ಆಕ್ರಮಣಕಾರಿ ಬಾಬರಿ ಮಸೀದಿಯನ್ನ ಕಟ್ಟಿದ್ದ. ಅದಕ್ಕಾಗಿ ಬಾಬ್ರಿ ಮಸೀದಿ ಅಂತ ಕರೀತಾ ಇದ್ರು. ಅದನ್ನ ಗುಲಾಮಗಿರಿಯ ಸಂಕೇತ ಅಂತ ಕರೆಯುತ್ತಿದ್ರು. ಇದಕ್ಕೆ ಬಹಳಷ್ಟು ಜನ ಹೋರಾಟ ಮಾಡಿ ಪ್ರಾಣತ್ಯಾಗ ಮಾಡಿದ್ದಾರೆ ಅಂತ ಹೇಳಿದರು. ಪ್ರಧಾನಿ ಮೋದಿ ನೇತೃತ್ವದ ಸರ್ಕಾರ ಏನು ಕೆಲಸ ಮಾಡಿಲ್ಲ, ಹೀಗಾಗಿ ರಾಮನ ಹೆಸರಿನಲ್ಲಿ ಮತ ಕೇಳ್ತಿದ್ದಾರೆ ಅಂತ ಶಿವಸೇನೆ ಸಂಸದ ಸಂಜಯ್ ರಾವತ್ ವ್ಯಂಗ್ಯವಾಡಿದ್ದಾರೆ. ನಾವು ರಾಮನ ದೊಡ್ಡ ಭಕ್ತರು. ನಮ್ಮ ಪಕ್ಷ ರಾಮ ಮಂದಿರಕ್ಕಾಗಿ ಸಾಕಷ್ಟು ತ್ಯಾಗ ಮಾಡಿದೆ. ನಮ್ಮ ದೇಶವನ್ನು 5,000 ವರ್ಷಗಳ ಹಿಂದಕ್ಕೆ ಕೊಂಡೊಯ್ದಿದ್ದಾರೆ ಅಂತ ಕಿಡಿಕಾರಿದ್ರು. ನಾನು ಕಾಂಗ್ರೆಸ್ ಅಭ್ಯರ್ಥಿ ಅಲ್ಲ ಎನ್ನುವ ಮೂಲಕ ಕಾಂಗ್ರೆಸ್ ಸೇರ್ಪಡೆ ವದಂತಿಗೆ ವಿ ಸೋಮಣ್ಣ ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ವರಿಷ್ಠರು 2 ಬಾರಿ ಕರೆದಿದ್ರು, ನಾನೇ ಹೋಗಿಲ್ಲ. ಕೆಲವರ ಸಮ್ಮುಖದಲ್ಲಿ ಚರ್ಚೆ ನಡೆಸುವಂತೆ ಕೇಳಿದ್ದೇನೆ. ನನಗಾದ ತೊಂದರೆ ಸರಿಪಡಿಸುವುದಕ್ಕೆ ವರಿಷ್ಠರಿಗೆ ಹೇಳಿದ್ದೇನೆ. ಜನವರಿ 6 ಅಥವಾ 7ರ ಬಳಿಕ ಕರೆದರೆ ದೆಹಲಿಗೆ ಹೋಗ್ತೇನೆ ಅಂದರು. ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನ ಕೆಎಸ್ ಈಶ್ವರಪ್ಪ ನಾಯಿ ನರಿಗೆ ಹೋಲಿಸಿದ್ದಾರೆ. ಆನೆ ಹೋಗುವಾಗ ನಾಯಿ ನರಿ ಬೊಗಳ್ತವೆ. ಪ್ರಿಯಾಂಕ್ ಬೊಗಳ್ತಾ ಇದ್ರೆ ಅವರೇ ಚಿಕ್ಕವರಾಗ್ತಾರೆ. ಮೋದಿ ಟೀಕಿಸಿದ್ರೆ ದೊಡ್ಡವರಾಗ್ತೀವಿ ಅಂದ್ಕೊಂಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ಒಬ್ಬ ಚಿಲ್ಲರೆ ರಾಜಕಾರಣಿ. ಇಂತಹ ಚಿಲ್ಲರೆ ರಾಜಕಾರಣ ನಾನಂತೂ ನೋಡಿಲ್ಲ ಅಂತ ಏಕವಚನದಲ್ಲೇ ವಾಗ್ದಾಳಿ ನಡೆಸಿದರು. ಪ್ರತಾಪ್ ಸಿಂಹ ಅವರ ಜೊತೆ ನಾನು ಮಾತನಾಡ್ತೇನೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಈಗ ಅರೆಸ್ಟ್ ಮಾಡಿರುವಂತಹ ಹಿನ್ನೆಲೆ ಸಾಕಷ್ಟು ಪ್ರಶ್ನೆಗಳಿವೆ. ಯತೀಂದ್ರ ಸ್ಪರ್ಧೆ ವಿಚಾರಕ್ಕೆ ಟಾರ್ಗೆಟ್ ಮಾಡಿರುವ ಸಾಧ್ಯತೆ ಇದೆ. ವಿಷಯ ಏನಿದೆ ಅಂತ ಮೊದಲು ನಾನು ತಿಳ್ಕೊಳ್ತೀನಿ, ಸಂಪೂರ್ಣವಾಗಿ ತಿಳಿದ ನಂತರ ಮಾತನಾಡ್ತೀನಿ ಅಂತ ಹೇಳಿದರು. ಈ ನೆಲದ ಕಾನೂನು ಎಲ್ಲರಿಗೂ ಒಂದೇ ಎಂದು ಸಚಿವ ಈಶ್ವರ್ ಖಂಡ್ರೆ ಹೇಳಿದ್ದಾರೆ. 26 ಮರಗಳನ್ನು ಅಕ್ರಮವಾಗಿ ಕಡಿದ ಬಗ್ಗೆ ದೂರು ದಾಖಲಾಗಿತ್ತು. 126 ತನಿಖೆ ನಡೆಸಿದಾಗ ಶುಂಠಿ ಬೆಳಿತೇವೆ ಅಂತ ಕರಾರಿನ ಮೇಲೆ ಭೂಮಿಯನ್ನು ಪಡೆದಿದ್ರು. ಆದರೆ ಮರ ಕಡಿದು ಕಳ್ಳ ಸಾಗಾಟ ಮಾಡ್ತಿರೋದಕ್ಕೆ ಅರಣ್ಯಾಧಿಕಾರಿಗಳು ಪ್ರಕರಣ ದಾಖಲಿಸಿದ್ದಾರೆ. ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗುತ್ತೆ ಅಂತ ಹೇಳಿದರು. ಹಾಸನದಲ್ಲಿ ಅಕ್ರಮವಾಗಿ ಮರ ಕಡಿದ ಪ್ರಕರಣದಲ್ಲಿ ರಾಜ್ಯ ಸರ್ಕಾರ ಮತ್ತು ಅರಣ್ಯ ಇಲಾಖೆಯ ನಡೆ ಅಚ್ಚರಿಗೆ ಕಾರಣವಾಗಿದೆ. ಅಮಾನತುಗೊಂಡಿರುವಂತಹ ಅಧಿಕಾರಿಗಳಿಗೆ ಇನ್ನೂ ಆದೇಶ ಪ್ರತಿ ತಲುಪಿಲ್ಲ ಎನ್ನಲಾಗಿದೆ. ಆದೇಶ ತಲುಪಿಸದ ಹಿನ್ನೆಲೆ ಅಧಿಕಾರಿಗಳು ಇನ್ನೂ ಕರ್ತವ್ಯದಲ್ಲಿದ್ದಾರೆ. ಸರ್ಕಾರದ ಅಮಾನತು ಆದೇಶ ಕೇವಲ ವಾಟ್ಸ್ಆ್ಯಪ್ನಲ್ಲಿ ಹರಿದಾಡಿತ್ತು. ವಿಕ್ರಮ್ ಸಿಂಹ ವಿಚಾರ ಹಲವಾರು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಅಕ್ರಮ ಮರ ಕಡಿದ ಪ್ರಕರಣದಲ್ಲಿ ಅಮಾನತುಗೊಂಡ ಅಧಿಕಾರಿಗಳೇ ವಿಚಾರಣೆ ನಡೆಸಿದ್ದಾರೆ. ಕರ್ತವ್ಯ ಲೋಪದ ಆರೋಪದಲ್ಲಿ 5 ಅಧಿಕಾರಿಗಳನ್ನು ಅಮಾನತು ಮಾಡಲಾಗಿತ್ತು. ಇದೀಗ ಅಮಾನತಾಗಿರುವಂತಹ ಅಧಿಕಾರಿಗಳೇ ಆರೋಪಿ ವಿಕ್ರಮ್ ಸಿಂಹ ವಿಚಾರಣೆ ನಡೆಸಿದ್ದಾರೆ. ಮದ್ಯದ ಮಳಿಗೆಯಲ್ಲಿ ಪ್ರವಾಸಿಗರು ಕೈಚಳಕ ತೋರಿಸಿದ್ದಾರೆ. ಕೊಡಗು ಜಿಲ್ಲೆಯ ಕುಶಾಲನಗರ ಪಟ್ಟಣದಲ್ಲಿ ಘಟನೆ ನಡೆದಿದೆ. ಕಣ್ಣೆದ್ರೆ 8,000 ಮೌಲ್ಯದ ಬಿಯರ್ ಅನ್ನ ಅಲ್ಲಿ ಕದ್ದೊಯ್ದಿದ್ದಾರೆ. ನ್ಯಾಷನಲ್ ವೈನ್ಸ್ ಮಳಿಗೆಗೆ ಆಗಮಿಸಿದ 3 2 ಕೇಸ್ ಬಿಯರ್ ಖರೀದಿ ಮಾಡಿದ್ರು. ಸ್ಕ್ಯಾನ್ ಮಾಡಿದಂತೆ ನಾಟಕವಾಡಿ ಬಿಯರ್ನೊಂದಿಗೆ ಪರಾರಿ ಆಗಿದ್ದಾರೆ. ಶಿವಮೊಗ್ಗದಲ್ಲಿ ಗಾಳಿಯಲ್ಲಿ ಗುಂಡು ಹಾರಿಸಿ ಪುಂಡಾಟ ಮೆರೆಯಲಾಗಿದೆ. ಹೆದ್ದಾರಿಯಲ್ಲಿ ಕಾರು ನಿಲ್ಲಿಸಿದ ಯುವಕರು ಹುಚ್ಚಾಟ ಮೆರೆದಿದ್ದಾರೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಬಳಿ ಘಟನೆ ನಡೆದಿದೆ. ಪೊಲೀಸರು ಹರ್ಷ ಮತ್ತು ಅಭಿಷೇಕ್ನನ್ನ ವಶಕ್ಕೆ ಪಡೆದಿದ್ದಾರೆ. ಏರ್ಗನ್ ಮತ್ತು ಕಾರು ಜಪ್ತಿ ಮಾಡಲಾಗಿದೆ. ತುಂಗಾನಗರ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಗುಜರಿ ಶೆಡ್ನಲ್ಲಿದ್ದ 50,000 ಬೆಲೆ ಬಾಳುವಂಥ ಯಂತ್ರಗಳನ್ನು ಕದ್ದೊಯ್ಯಲಾಗಿದೆ. ಬೆಂಗಳೂರು ಉತ್ತರ ತಾಲೂಕಿನ ಕಿತ್ತನಹಳ್ಳಿಯಲ್ಲಿ ಘಟನೆ ನಡೆದಿದೆ. ಕದೀಮರು ಕುಮಾರ್ ಎನ್ನುವರಿಗೆ ಸೇರಿದ ಅಂಗಡಿಗೆ ಕನ್ನ ಹಾಕಿದ್ದಾರೆ. ಗುಜರಿ ಶೆಡ್ ಹೊಡೆದು 2 ತೂಕದ ಯಂತ್ರಗಳನ್ನು ಕಳ್ಳತನ ಮಾಡಿದ್ದಾರೆ. ಘಟನೆ ಸಂಬಂಧ ಮಾದನಾಯಕನಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.
ಕರವೇ ನಾರಾಯಣಗೌಡ ಬಿಡುಗಡೆಗೆ ಆಗ್ರಹಿಸಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಬೆಳಗಾವಿಯ ಚೆನ್ನಮ್ಮ ಸರ್ಕಲ್ನಲ್ಲಿ ದಿಢೀರ್ ರಸ್ತೆ ತಡೆದು ಧರಣಿ ನಡೆಯಿತು. ಪ್ರತಿಭಟನಾಕಾರರು ಸರ್ಕಾರದ ಪ್ರತಿಕೃತಿ ದಹಿಸಲು ಯತ್ನಿಸಿದ್ರು. ಸರ್ಕಾರದ ವಿರುದ್ಧ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ರು. ಈ ವೇಳೆ ಪೊಲೀಸರು ಮತ್ತು ಕರವೇ ಕಾರ್ಯಕರ್ತರ ನಡುವೆ ಒಂದಷ್ಟು ಹೊತ್ತು ನೂಕಾಟ ತಳ್ಳಾಟ ನಡೆಯಿತು. ಹೊಸ ವರ್ಷದ ಆಚರಣೆಗೆ ಬೆಂಗಳೂರು ಪೊಲೀಸರು ತೀವ್ರ ಕಟ್ಟೆಚ್ಚರ ವಹಿಸಿದ್ದಾರೆ. ಎಂಜಿ ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ಗಳಲ್ಲಿ ರಸ್ತೆ ಎರಡೂ ಬದಿಯಲ್ಲೂ ಕೂಡ ಸಿಸಿ ಕ್ಯಾಮೆರಾ ಹಾಕಲಾಗಿದೆ. 360 ಡಿಗ್ರಿ ದೃಶ್ಯಾವಳಿ ಸೆರೆ ಹಿಡಿಯುವಂಥ ಸಿಸಿ ಕ್ಯಾಮೆರಾ ಇದು. ಪ್ರತಿ 15 ಮೀಟರ್ಗಳ ಅಂತರದಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಇನ್ಸ್ಟಾಲ್ ಮಾಡಲಾಗಿದೆ. ಒಟ್ಟು 650ಕ್ಕೂ ಹೆಚ್ಚು ಸಿಸಿ ಕ್ಯಾಮೆರಾಗಳನ್ನು ಇಲ್ಲಿ ಹಾಕಲಾಗಿದೆ. ಬೆಂಗಳೂರಿನ ಕೋರಮಂಗಲದಲ್ಲಿಯೂ ಕೂಡ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ. ಆಗ್ನೇಯ ವಿಭಾಗದ ಪೊಲೀಸರು ಸಿದ್ಧತೆ ಮಾಡಿಕೊಂಡಿದ್ದಾರೆ. 200ಕ್ಕೂ ಹೆಚ್ಚು ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ಜೊತೆಗೆ 600ಕ್ಕೂ ಹೆಚ್ಚು ಪೊಲೀಸರನ್ನ ಭದ್ರತೆಗೆ ನಿಯೋಜಿಸಲಾಗಿದೆ. ಜನ ಸೇರುವಂಥ ಏರಿಯಾದಲ್ಲಿ ಸಿಸಿಟಿವಿಯ ಕಂಟ್ರೋಲ್ ರೂಮ್ ಅನ್ನು ತೆರೆದಿದ್ದಾರೆ. ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆ, ಚರ್ಚ್ ಸ್ಟ್ರೀಟ್ನಲ್ಲಿ ಡ್ರೋನ್ ಕಣ್ಗಾವಲು ಇರಿಸಲಾಗಿದೆ. ಡ್ರೋನ್ ಕ್ಯಾಮೆರಾಗಳ ಮೂಲಕ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಅಹಿತಕರ ಘಟನೆ ನಡೆಯದಂತೆ ಕ್ರಮ ವಹಿಸಲಾಗಿದೆ. ಡ್ರೋನ್ ಕ್ಯಾಮೆರಾಗಳನ್ನು ಹಾರಿಸಿ ವಿಡಿಯೋ ಚಿತ್ರೀಕರಣ ಮಾಡಲಾಗುತ್ತಾ ಇದೆ. ಇಡೀ ಏರಿಯಾದ ಸುತ್ತಮುತ್ತಲ ದೃಶ್ಯಗಳನ್ನು ಡ್ರೋನ್ ಸೆರೆ ಹಿಡಿಯುತ್ತದೆ. ಇಯರ್ ಎಂಡ್ ಸಲುವಾಗಿ ಮಂಗಳೂರಿನ ಎಲ್ಲಾ ಬೀಚ್ಗಳಲ್ಲಿ ಜನರ ದಂಡೇ ನೆರೆದಿದೆ. ಸಾವಿರಾರು ಸಂಖ್ಯೆಯ ಪ್ರವಾಸಿಗರು ಬೀಚ್ ಬಳಿ ಜಮಾಯಿಸಿದ್ದಾರೆ. ಸಮುದ್ರಕ್ಕೆ ಇಳಿದು ಮೋಜು ಮಸ್ತಿ ಮಾಡ್ತಿದ್ದಾರೆ. ಪಣಂಬೂರು, ತಣ್ಣೀರುಬಾವಿ, ಸಸಿಹಿತ್ಲು, ಉಳ್ಳಾಲ, ಸೋಮೇಶ್ವರ ಬೀಚ್ಗಳಲ್ಲಿ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ. ನೈತಿಕ ಪೊಲೀಸ್ಗಿರಿ ನಡೆಸಿದರೆ ಮಾಹಿತಿ ನೀಡುವಂತೆ ಬ್ಯಾನರ್ ಅಳವಡಿಸಿದ್ದಾರೆ. ಮಂಗಳೂರಿನಲ್ಲಿ ಹೊಸ ವರ್ಷಾಚರಣೆ ಮೇಲೆ ಪೊಲೀಸರು ಕಣ್ಣಿಟ್ಟಿದ್ದಾರೆ. ಹೊರಾಂಗಣದಲ್ಲಿ ರಾತ್ರಿ 10 ಗಂಟೆ ತನಕ, ಒಳಾಂಗಣದಲ್ಲಿ ರಾತ್ರಿ 12:30ರವರೆಗೆ ಅವಕಾಶ ಕೊಟ್ಟಿದ್ದಾರೆ. ನಗರದಾದ್ಯಂತ ಸುಮಾರು 850 ಪೊಲೀಸರನ್ನು ನಿಯೋಜಿಸಲಾಗಿದೆ. ನೈತಿಕ ಪೊಲೀಸ್ಗಿರಿ ತಡೆಯೋದಕ್ಕೆ ಬೀಚ್ಗಳಲ್ಲಿ ಹೆಚ್ಚುವರಿ ಭದ್ರತೆ ವಹಿಸಲಾಗಿದೆ ಅಂತ ಕಮಿಷನರ್ ಹೇಳಿದ್ದಾರೆ. ಚಾಮರಾಜನಗರದ ಗೋಪಾಲಸ್ವಾಮಿ ಬೆಟ್ಟ ಪ್ರವಾಸಿಗರಿಂದ ತುಂಬಿ ತುಳುಕ್ತಾ ಇದೆ. ಈ ಬಾರಿ ಮಹಿಳಾ ಭಕ್ತರು ಸಂಖ್ಯೆ ಹೆಚ್ಚಾಗಿದೆ. ಅಲ್ಲಿ ಪ್ರವಾಸಿಗರ ಸಂಖ್ಯೆ ಹೆಚ್ಚಾದ ಕಾರಣಕ್ಕೆ 10ಕ್ಕೂ ಹೆಚ್ಚು ಕೆಎಸ್ಆರ್ಟಿಸಿ ಬಸ್ಗಳನ್ನು ಅಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಖಾಸಗಿ ವಾಹನಗಳಿಗೆ ನಿರ್ಬಂಧ ವಹಿಸಲಾಗಿದ್ದು ಪ್ರವಾಸಿಗರು ಸರ್ಕಾರಿ ಬಸ್ನಲ್ಲೇ ಸಂಚಾರ ಮಾಡಬೇಕಾಗಿದೆ.